ಹಾಯ್ ಫ್ರೆಂಡ್ಸ್, ಸಿಂಪಲ್ಲಾಗಿ ಪುದೀನ ಬಾತನ್ನು ಹೇಗೆ ಮಾಡೋದಂತ ನೋಡೋಣ. ಫಸ್ಟಿಗೆ ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನು ಬಿಡಿಸಿಟ್ಕೊಂಡು ಅದನ್ನು ಚೆನ್ನಾಗಿ ತೊಳ್ಕೊಳ್ಳಿ. ನೀರಲ್ಲಿ ತೊಳ್ಕೊಂಡಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನಮಗೆ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ಮೆಣಸಿನ್ಕಾಯಿ ಒಂದು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸೈಡ್ ಎತ್ತಿಟ್ಕೊಳ್ಳಿ. ಆಮೇಲೆ ಒಂದು ಕುಕ್ಕರ್ಗೆ ಇಟ್ಬಿಟ್ಟು ಅದರಲ್ಲಿ ಒಂದು 4-5 ಸ್ಪೂನು ಎಣ್ಣೆನ ಹಾಕಿ, ಎಣ್ಣೆ ಚೆನ್ನಾಗಿ ಸ್ವಲ್ಪ ಕಾದ್ಮೇಲೆ ಗೋಡಂಬಿನ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಳ್ಳಿ. ಪುದೀನ ಬಾತ್ಗೆ ಆ ಗೋಡಂಬಿ ಹಾಕಿದ್ರೇ ಟೇಸ್ಟ್ ಬರುತ್ತೆ. ಅದಾದಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಬಿಟ್ಟು ತಿರ್ಗಿಸ್ಕೊಳ್ಳಿ. ಆಮೇಲೆ ತರಕಾರಿ ಕ್ಯಾರೆಟು, ಬೀನ್ಸು ಮತ್ತು ಬಟಾಣಿ ಆಪ್ಷನಲ್ಲು. ಸ್ವಲ್ಪ ತರಕಾರಿಗೆ ಆಗೋಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಬಿಟ್ಟು ಮಗ್ಸಿ, ಅದಾದಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿರ್ತೀವಲ್ಲ ಪುದೀನ ಪೇಸ್ಟು, ಅದನ್ನು ಹಾಕ್ಬಿಟ್ಟು ಹಿಂಗೆ 2 ನಿಮಿಷ ಕುದಿಸಿ, ಅದು ಹಸಿ ವಾಸನೆ ಹೋಗೋ ತನಕ. ಅದಾದಮೇಲೆ ನಾವು ಇವಾಗ ನಾನು 1.5 ಲೋಟ ಅಕ್ಕಿನ ನೆನೆಸಿಟ್ಟಿದ್ದೀನಿ. ಅದಕ್ಕೆ 3 ಲೋಟ ನೀರು ಹಾಕಬೇಕು. ಅಂದರೆ 2 ಅಕ್ಕಿ ಎಷ್ಟು 1.5 ಲೋಟ ನೆನೆಸಿಟ್ಟಿದ್ದೀವಿ, 3 ಲೋಟ ನೀರು ಹಾಕಿ ಸ್ವಲ್ಪ ಹೊತ್ತು ಕುದಿಸಿ. ಅದನ್ನು ಕುದಿಸ್ಬಿಟ್ಟು ಈಗ ನೆನೆಸಿಟ್ಟಿರೋ ಅಕ್ಕಿನ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸಾರಿ ರೌಂಡು ಹಿಂಗೆ ತಿರುಗಿಸ್ಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಆವಾಗ ಸ್ವಲ್ಪ ತರಕಾರಿಗೆ ಅಷ್ಟೇ ಹಾಕ್ಕೊಂಡಿದ್ವಿ. ಈಗ ಎಲ್ಲದಕ್ಕೂ ಇಡೀ ಪುದೀನ ಬಾತ್ಗೆ ಆಗೋಷ್ಟು ಉಪ್ಪು ನೋಡ್ಕೊಳ್ಳಿ, ಎಷ್ಟು ರುಚಿಗೆ ಎಷ್ಟು ಬೇಕಾಗುತ್ತೋ. ಹಿಂಗೆ ಅದನ್ನು ನೀರು ತಗೊಂಡು ಹಿಂಗೆ ನೋಡಿದರೆ ಗೊತ್ತಾಗುತ್ತೆ ಉಪ್ಪಾಗಿದೆಯೋ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಕುಕ್ಕರ್ ಮುಚ್ಚಿಬಿಟ್ಟು 2 ವಿಸಲ್ ಹಾಕ್ಸಿ ಸಾಕು. ವಿಸಲ್ ಆದಮೇಲೆ ಕೆಳಗೆ ಇಳಿಸಿ ಕುಕ್ಕರ್ನ. ಇಳಿಸ್ಬಿಟ್ಟು ಆಮೇಲೆ ವಿಸಲ್ ಹೋಗಿದೆ, ಅದನ್ನು ತೆಗೆದುಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಪುದೀನ ಬಾತು. ಕಲರ್ಫುಲ್ಲಾಗಿದೆ ಮತ್ತು ಹೆಲ್ತಿಯಾದ ಪುದೀನ ಬಾತು ರೆಡಿಯಾಗಿದೆ. ಈಗ ಸರ್ವ್ ಮಾಡೋಣ. ರುಚಿ ಹೇಗಿದೆ ಅನ್ನೋದು ಹೇಳ್ತಾಳೆ ತಿಂದ್ಬಿಟ್ಟು.